ನಮಸ್ಕಾರ ದೋಸ್ತ. ನಮ್ಮ ದೋಸ್ತ ಅಂತೂ ಫುಲ್ ಬೆಂಗಳೂರನ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದಾಳೆ ನೋಡಿ. ಜಸ್ಟ್ ಇವಾಗ ತಾನೇ ತಾಯಿ ಬನಶಂಕರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಷ್ಟೊಂದೆಲ್ಲ ಲಗೇಜ್ ಇಟ್ಕೊಂಡು ನಮ್ಮಕ್ಕ ಇವತ್ತು ನನ್ನ ಹರಕೆ ತೀರ್ಸೋಕೆ ಕರ್ಕೊಬಂದೋಳೆ. ಹಾಂ, ಪ್ಲ್ಯಾನಿಂಗ್ ಇಲ್ಲ, ಏನಿಲ್ಲ, ಒಂದೇನು ಡಿಸಿಪ್ಲಿನ್ ಅನ್ನೋದೇ ಇಲ್ಲ. ಫಸ್ಟ್ ಆಫ್ ಆಲ್ ದೇವರೇ ಕಾಪಾಡಪ್ಪ. ನನಗೆ ಹೇಳೇ ಇಲ್ಲ ದೋಸ್ತ ಬರಬೇಕು ಅಂತ. ಜಸ್ಟ್ ಅಡ್ವಾನ್ಸ್ ಹ್ಯಾಪಿ ಬರ್ತಡೇ ದೀಪಚ್ಚರಿ ಬ್ಲಾಗರ್. ಬನಶಂಕರಿ ಅಮ್ಮ ಒಳ್ಳೇದು ಮಾಡಲಿ ನಿನಗೆ, ನಿನ್ನ ಚಾನಲ್ಗೆ. ಥ್ಯಾಂಕ್ ಯು ದೋಸ್ತರವ್ವ, ಥ್ಯಾಂಕ್ ಯು. ಆ್ಯಕ್ಚುಲಿ ಇವತ್ತು ದೇವಸ್ಥಾನಕ್ಕೂ ಹೆಂಗೋ ಬಂದ್ವಿ. ಬೆಂಗಳೂರಲ್ಲಿದ್ದೀನಿ ಇವತ್ತು. ಬನಶಂಕರಿ ದೇವಸ್ಥಾನಕ್ಕೂ ಬಂದ ಹಾಗಾಯಿತು. ಹೆಂಗೋ ತಾಯಿ ದರ್ಶನವೂ ಆಯಿತು. ನಮ್ಮ ಪಾಪುಗೋಸ್ಕರ ಹರಕೆ ಕಟ್ಕೊಂಡಿದ್ದು ಅದು ಕೂಡ ಕ್ಲಿಯರ್ ಆಯಿತು. ಹೆಂಗೋ ದೋಸ್ತರವ್ವನಿಂದ ಎಲ್ಲ ಆಯಿತು. ಸೊ ಏಂತಕ್ಕಪ್ಪ ವಿಷಯ, ಏಂತಕ್ಕೆ ಬಂದಿದ್ದೀನಿ ಏನು ಅಂತ ಎಲ್ಲ ಫುಲ್ ಹೇಳ್ತೀನಿ. ಸೊ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಇವರು ನಮ್ಮ ಚಿಕ್ಕಮ್ಮ. ಆ್ಯಕ್ಚುಲಿ ನಾವು ಚಿಕ್ಕಿ ಅಂತ ಕರೆದೇ ಇಲ್ಲ. ನಮ್ಮ ಅಕ್ಕ ಲಲಿತಕ್ಕ ಅಂದು ನಾನು ಅಕ್ಕ ಅಂತಲೇ ಕರೆಯೋದು. ಫುಲ್ ಶಾಕಲ್ಲಿದ್ದಾರೆ. ನಾನೇನು ಮಾಡ್ತಿದ್ದೀನಿ, ಎಂತಕ್ಕೆ ವೀಡಿಯೋ ಎಲ್ಲ ಮಾಡ್ತಿದ್ದೀನಿ ಅಂತ. ವೀಡಿಯೋ ಹಾಕ್ತೀನಿ ನಾಳೆ, ಸುಮ್ಮನೆ ಇರು, ಡೋಂಟ್ ವರಿ. ಹಾಯ್. ಹಾಂ, ಥ್ಯಾಂಕ್ ಯು ಎಲ್ಲ ವಿಶ್ ಮಾಡ್ತವ್ರೆ. ತುಂಬ ಟ್ರೀಟ್ಗಳನ್ನ ಕೊಡ್ತಾ ಇದ್ದಾರೆ. ಓ ಬ್ಲಾಗರು, ವಾಚ್, ರಿಂಗ್ ಲೈಟು, ಅದು ಇದು ಅಂತ ಎಲ್ಲ ಫುಲ್ಲು ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ. ₹1 ಇಲ್ಲ ಈಗ ಹುಡ್ಕೊಂಡ್ರು ಜಾಬಲ್ಲಿ. ವಿಲ್ ಯು ಮ್ಯಾರಿ ಮೀ? ದೊಡ್ಡ ಮನುಷ್ಯರು ಫುಲ್ಲು ಹೆಲ್ಪ್ ಮಾಡ್ತಿದ್ದಾರೆ ನಮಗೆಲ್ಲ. ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಹಿಡ್ಕೊತಾಳೆ. ಯಪ್ಪ, ಫುಲ್ಲು ರಶ್ ಅಂದರೆ ರಶ್ ಅಂದ್ಕೊಳ್ಳಿ. ಅದಕ್ಕೆ ನಮಗಂತೂ ಸೀಟ್ ಸಿಗಲಿಲ್ಲ. ಇನ್ನು ಮುಂದೆ ಹೋದರೆ ಅದಕ್ಕೆ ನಮ್ಮ ದೋಸ್ತನ ಇಲ್ಲಿ ಲಗೇಜ್ ಇಡೋ ಪ್ಲೇಸಲ್ಲಿ ಕೂರಿಸ್ಬಿಟ್ಟಿದ್ದೀವಿ. ಒಳಗಡೆ ಹೋದರೆ ಸೀಟ್ ಬಿಟ್ಕೊಡ್ತಾರೆ, ಬಟ್ ಹೋಗಿ ಕೂತ್ಕೊಂಡ್ರೆ ನಾವು ಸ್ಟಾಪ್ ಬಂದಾಗ ಇಳಿಯೋದಕ್ಕೆ ಅರ್ಧ ಗಂಟೆ ಆಗಿಬಿಡುತ್ತೆ. ಇಲ್ಲಿ ನಿಂತಿದ್ವಿ. ಇವಾಗ ನಾಗರಬಾವಿ ಹತ್ರ ರೀಚ್ ಆಗಿದ್ದೀವಿ. ಸೊ ಇಲ್ಲಿಂದ ಇನ್ನೊಂದು ಬಸ್ಸಲ್ಲಿ ಹೋಗಬೇಕು. ಓಕೆ ದೋಸ್ತ, ಫೈನಲಿ ಬೆಂಗಳೂರಲ್ಲಿ ಅವರು ಹಾಕಿರುವಂಥ ಲೊಕೇಶನಿಗೆ ಬಂದಿದ್ದೀವಿ. ಬಟ್ ಇಲ್ಲಿಂದ ಮನೆಗೆ ನಡ್ಕೊಂಡು ಹೋಗ್ತಾಯಿದ್ದೀವಿ. ಬಸ್ಸು ಲಾಸ್ಟ್ ಸ್ಟಾಪ್ ಹತ್ರ ಇಳ್ಕೊಂಡು ಈ ಲಗೇಜ್ ಎಲ್ಲ ಹೊತ್ಕೊಂಡು, ಜೊತೆಗೆ ನಮ್ಮ ದೋಸ್ತ ಒಂದು ಲಗೇಜು. ಅವಳು ಎಲ್ಲ ನಾಯಿ ಕಾಣಿಸಿದ್ರು ಅಷ್ಟೇ ಬೌ ಅಂದ್ಕೊಂಡು ನಿಂತ್ಕೊತಿದ್ದಾಳೆ. ಅಂದರೆ ನಾನು ಮೈಕ್ ಹಾಕ್ಕೊಂಡಿಲ್ಲ, ಜಾಸ್ತಿ ವಾಯ್ಸ್ ಲೌಡ್ ಬರಲ್ಲ. ಸೊ ಹಾಗಾಗಿ ನಾನು ಫೇಸ್ ತೋರಿಸ್ತಿಲ್ಲ ಅಷ್ಟೇ. ಓಕೆ, ಮೇ ಬಿ ಅಲ್ಲಿ ಲಾಸ್ಟ್ ಎಂಡಲ್ಲಿ ಕಟ್ ಆಗಬೇಕು. ರೀ ಲೊಕೇಶನ್ ನೋಡಬೇಕು ಇನ್ನೂ. ನಾನಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಅದರಲ್ಲೂ ನಮ್ಮದು ಬಿಡ್ರಿ ಪಾಪ, ನಮ್ಮ ದೋಸ್ತ ಅಂತೂ ಬಸ್ಸಲ್ಲಿ ಹೊಟ್ಟೆ ಹಸಿಬಿಟ್ಟು ಬಟ್ಟೆನೇ ಬಾಯಿಗೆ ತುರುಕೋತಿದ್ಲು. ಹೋಗಿದ ತಕ್ಷಣ ಫಸ್ಟು ಒಳ್ಳೆ ಬ್ಯಾಟಿಂಗ್ ಮಾಡಿಬಿಡ್ಬೇಕು, ಆಮೇಲೆ ಮಿಕ್ಕಿದ್ದೆಲ್ಲ. ಎಂದಕ್ಕೆ ಅಂತ ಇನ್ನೂ ಕ್ಲಿಯರಾಗಿ ಹೇಳೇ ಇಲ್ಲ ಅಲ್ವಾ. ಓಕೆ, ಅಲ್ಲಿ ರೀಚ್ ಆದಮೇಲೆ ಹೇಳ್ತೀನಿ ಬನ್ನಿ. ಲಗೇಜು ಈ ಸೈಡೊಂದು, ಈ ಸೈಡೊಂದು, ಇದೆಲ್ಲ ನಂದೇ ಫುಲ್ ಲಗೇಜು.
ಅಪ್ಪ ದೇವರೇ, ಈ ಲಗೇಜ್ ಹೊತ್ಕೊಂಡು ಈ ಬೆಂಗಳೂರು ಸುತ್ತೋದು ಬೇಡ, ಏನೋ ಬೇಡ ಅನಿಸುತ್ತೆ. ಬೆಂಗಳೂರು ಬೇಕು, ಬೆಂಗಳೂರಲ್ಲಿ ಸುತ್ತೋದು ಬೇಕು, ಬಟ್ ಲಗೇಜ್ ಇರಬಾರ್ದು. ಲಗೇಜ್ ತುಂಬ ಕ್ಯಾಶ್ ಇರಬೇಕು. ಓಕೆ ದೋಸ್ತ, ಎಲ್ಲಿದೆಯಾ ದೋಸ್ತ? ಗೋಯಿಂಗ್ ಅಪ್. ಲಿಫ್ಟ್ ಐತೆ ನೋಡಿ, ನಮ್ಮ ಮಾಮ ಲಿಫ್ಟ್ ಮಾಡಿಸೋರು ಮಾಡ್ತಾರೆ. ಹಾಯ್, ಎಲ್ರಿಗೂ ನಮಸ್ಕಾರ ದೋಸ್ತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನಾಗಮಂಗಲದ ಹುಡುಗಿ ದೀಪ. ನಾಗಮಂಗಲದ ಹುಡುಗಿ ಇವತ್ತು ಬೆಂಗಳೂರು ಹುಡುಗಿ ಆಗ್ಬಿಟ್ಟಿದ್ದೀನಿ. ಡೋಂಟ್ ವರಿ, ಕ್ಯಾರೆಕ್ಟರಲ್ಲೇನೇನು ಚೇಂಜ್ ಆಗಿಲ್ಲ, ಜಸ್ಟ್ ಲೊಕೇಶನ್ ಅಷ್ಟೇ ಚೇಂಜ್ ಆಗಿರೋದು. ಸೊ ಏನು ಆವಾಗಲಿಂದ ಬೆಳಗ್ಗೆ ಇಲ್ಲ, ಮಧ್ಯಾಹ್ನದಿಂದ ವೀಡಿಯೋ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟು. ಬಟ್ ಏನು ವಿಷಯ, ಏನಕ್ಕೆ ಬೆಂಗಳೂರಿಗೆ ಬಂದಿರೋದು ಸಡನ್ನಾಗಿ ಅಂತ ನಿಮ್ಮ ಜೊತೆ ಹೇಳ್ಕೊಂಡೇ ಇಲ್ಲ. ಏನು ವಿಷಯ ಸಡನ್ನಾಗಿ ಬೆಂಗಳೂರಿಗೆ ಬರೋಕ್ಕೆ ಏನು ರೀಸನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಲ್ಲ. ಸೊ ಏನಪ್ಪ ಬೆಂಗಳೂರಿಗೆ ಬರ್ತಿದ್ದ ಹಾಗೆ ಇದು ಯಾವುದಿದು ಬೇರೆ ಬೇರೆ ಲೊಕೇಶನಲ್ಲೆಲ್ಲ ಇದ್ದಾಳೆ ಅಂತ ಶಾಕ್ ಆಗಿಬಿಡಿ. ನಾನು ಬೆಂಗಳೂರಿಗೆ ಬಂದಿದ್ದು ನಾನು, ನಮ್ಮ ಅಕ್ಕ, ನಮ್ಮ ಚಿಕ್ಕಮ್ಮ, ನಮ್ಮ ದೋಸ್ತ. ಸೊ ಇಷ್ಟು ಜನ ಬೆಂಗಳೂರಿಗೆ ಬಂದಿರೋದೇ ಗೃಹ ಪ್ರವೇಶ. ನಮ್ಮ ಫ್ಯಾಮಿಲಿಲೂ ನಮ್ಮ ಮಾಮ ಅವ್ರದ್ದು ಗೃಹ ಪ್ರವೇಶ ಇತ್ತು. ಸೊ ಹಾಗಾಗಿ ಬಂದಿದ್ದೀವಿ. ಆಲ್ರೆಡಿ ಟೈಮ್ ಇವಾಗ 11 o'clock. ಆಲ್ರೆಡಿ ಪೂಜೆ ಎಲ್ಲ ಮುಗೀತು, ಹೋಮ ಎಲ್ಲ ಆಯಿತು, ಊಟನೂ ಮಾಡಿದೆ. ಈಗ ಸ್ವಲ್ಪ ಹಂಗೆ ಕೂತಿದ್ವಿ. ಚಾರ್ಜರ್ 10% ಆಗಿಬಿಟ್ಟಿದೆ. ಬೆಳಗ್ಗೆಯಿಂದ ಸ್ವಲ್ಪ ಎಡಿಟಿಂಗು ಅದು ಇದು ಅಂದ್ಕೊಂಡು ಟ್ರಾವೆಲ್ ಮಾಡುವಾಗ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಲಗೇಜ್ ಅಂತೂ ತೋರಿಸಿದ್ನಲ್ಲ ವೀಡಿಯೋದಲ್ಲಿ ಎಷ್ಟು ಲಗೇಜ್ಗಳಿದ್ದು ಅಂತ. ಸೊ ಲಗೇಜೆಲ್ಲ ಕ್ಯಾರಿ ಮಾಡಿಕೊಂಡು ವೀಡಿಯೋ ಮಾಡೋದು, ಪಾಪುನ ಹಿಡ್ಕೊಳ್ಳೋದು, ಬಸ್ಸೆಲ್ಲ ಚೇಂಜ್ ಮಾಡೋದು, ಸೊ ತುಂಬ ಆಗಲಿಲ್ಲ. ಸೊ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿದ್ದೀನಿ, ಬಟ್ ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡೋದೆಲ್ಲ ಮಾಡಲಿಲ್ಲ. ಓಕೆ, ನನಗಂತೂ ಯಾವುದೋ ಬೇರೆ ಲೋಕಕ್ಕೆ ಬಂದಿದ್ದೀನಿ ಅನ್ನೋ ಫೀಲ್ ಆಗ್ತಿದೆ. ಬಟ್ ಇಲ್ಲೆಲ್ಲ ಪೂಜೆ ಎಲ್ಲ ಮುಗೀತು, ಈಗ ಮಲ್ಕೋಬೇಕು ಅಂತಿದ್ರು. ಬಟ್ ನಾನು 12 ಗಂಟೆವರೆಗೂ ವೇಟ್ ಮಾಡಿ. ಯೂಶ್ವಲಿ ನಾನು ಡೈಲಿ ಮಲ್ಗೋದೆ ಅಷ್ಟೊತ್ತಾಗುತ್ತೆ. ಎಲ್ಲ ಏನು ನಂದೇನು ಪ್ರೋಗ್ರಾಮ್ಸ್ ಇದೆ, ಎಡಿಟಿಂಗು ಎಲ್ಲ ವೀಡಿಯೋ ಅಪ್ಲೋಡ್ ಮಾಡೋದಿರ್ಬೋದು, ಏನಾದರೂ ಇದ್ದರೆ ಎಲ್ಲ ಮುಗಿಸಿ ಮಲಗೋಷ್ಟರಲ್ಲಿ 12:30 ಆದರೂ ಆಗುತ್ತೆ, 1 ಆದರೂ ಆಗುತ್ತೆ, ಹೇಳೋಕ್ಕಾಗಲ್ಲ. ಸೊ ನಾನು ಇಂತಕ್ಕೆ ಇವತ್ತು 12 ಗಂಟೆ ಪರ್ಟಿಕ್ಯುಲರಾಗಿ ಎದ್ದಿರ್ತೀನಿ ಅಂದರೆ ನಾಳೆ ನನ್ನ ಬರ್ಡೇ. ಸೊ ನಾಳೆ ಬರ್ಡೇ ಆಗಿರೋದ್ರಿಂದ ಏನು ಸ್ಪೆಷಲ್ ಏನಿಲ್ಲ. ಸೊ ಇಲ್ಲಿ ಒಂದು ನಿಮಿಷ, ಇಲ್ಲಿ ಆಟೋಮ್ಯಾಟಿಕ್ ನಾನು ಹೆಜ್ಜೆ ಇಡ್ತಿದ್ದ ಹಾಗೆ ಲೈಟ್ ಹೆಂಗೆ ಆನ್ ಆಗುತ್ತೆ ಗೊತ್ತಾ? ನೋಡಿ ಅಲ್ಲಿ ಹಿಂಗೆ ನನ್ನ ಕಾಲ್ಗುಣ ಹೆಂಗಿದೆ ನೋಡಿ. ಅಬ್ಬಾ, ಓಕೆ ಓಕೆ 1 2 3 ಮನೆ ಆಗೋಯ್ತು. ಸೊ ಮೇಲ್ ಟೆರಸ್ ಇದೆ ಅಷ್ಟೇ. ಏನು ಹೇಳ್ತಿದ್ದೆ? 12 ಗಂಟೇಲಿ ನೋಡೋಣ ವಿಶ್ ಬರುತ್ತಾ ಬರಲ್ವಾ, ಯಾರ್ಯಾರು ವಿಶ್ ಮಾಡ್ತಾರೆ. ಯೂಶ್ವಲಿ ನಾನು 12 ಗಂಟೆ ವಿಶಸ್ ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ಬಿಕಾಸ್ ನಾನು ಯಾರಿಗೂ ವಿಶ್ ಮಾಡಲ್ಲ. ಈವನ್ ನಮ್ಮ ಅಕ್ಕ ಕೂಡ ಫಸ್ಟೆಲ್ಲ ನಮ್ಮ ಅಕ್ಕನ ಫೋನಲ್ಲಿ ನಾನೇ ಎಡಿಟ್ ಮಾಡಿ ನಾನೇ 12 ಗಂಟೆಗೆ ನನ್ನ ಬರ್ಡೇಗೆ ನಾನೇ ನಮ್ಮ ಅಕ್ಕನ ಫೋನಲ್ಲಿ ವಿಶ್ ಹಾಕ್ಬಿಟ್ಟು ಶೇರ್ ಮಾಡ್ತಿದ್ದೆ. ಎಲ್ಲ ವಾಟ್ಸಪ್, ಇನ್ಸ್ಟಾಲೆಲ್ಲ ನಾನೇ ಅದು 12 ಗಂಟೆಗೆ ಶೇರ್ ಮಾಡ್ತಿದ್ದೆ. ಸೊ ಈ ಸಲ ಅಂತೂ ಇಲ್ಲಪ್ಪ, ನಾನು ಅವೆಲ್ಲ ಕೆಲಸ ಮಾಡೋಕ್ಕೆ ಹೋಗಲ್ಲ. ಬಟ್ ನೋಡೋಣ, ಬಟ್ ಆ್ಯಂಡ್ ವಾಚ್. ನಾ ಎಕ್ಸ್ಪೆಕ್ಟೇಷನ್ ಅಂತಲ್ಲ, ನೋಡೋಣ ಅಂತ ಅಷ್ಟೇ. ಫೈನ್. ಇವತ್ತಿನ ವ್ಲಾಗ್ ಕೆಳಗಡೆ ಎಲ್ಲ ಕಾಯೆಲ್ಲ ತುಂಬ್ತಿದ್ದಾರೆ, ಏರಿ ತೋರಿಸ್ತೀನಿ. ಅದರಲ್ಲಿ ನಮ್ಮ ದೋಸ್ತ ಏನು ಮಾಡ್ತಿದೆ ಅಂತ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ನಾವೆಲ್ಲ ನಡೆಯಲ್ಲ. ಬಂತು
ಓಕೆ, ನಾನಿಲ್ಲಿ ಲಾಸ್ಟ್ ಫ್ಲೋರಿಗೆ ಬಂದಿದ್ದೆ. ಮೈಕ್ ತೊಗೋಬೇಕಿತ್ತು, ಸೊ ಲಾಸ್ಟ್ ಫ್ಲೋರಿಗೆ ಬಂದಿದ್ದೆ. ಸೊ ಈಗ ಗ್ರೌಂಡ್ ಫ್ಲೋರಿಗೆ ಹೋಗ್ಬಿಡೋಣ. ಓಕೆ, ನಮ್ಮ ದೋಸ್ತ ಆವಾಗಲಿಂದ ಇಲ್ಲಿ ಆಟ ಆಡೋದಕ್ಕೆ ಬರಬೇಕು ಅಂತ ಅಂತಿದ್ಲು, ಬಟ್ ಮೇಲೆ ಆಗ್ತಿಲ್ಲ. ಫುಲ್ಲು ಟಯರ್ಡ್, ಅಂದರೆ ಫುಲ್ಲು ಟಯರ್ಡ್ ಅಂದ್ಕೊಳ್ಳಿ. ಫುಲ್ಲು ಟಯರ್ಡ್ ಆಗಿದ್ದೀವಿ. ನಾನು, ಅಕ್ಕ, ಎಲ್ಲರೂ ಕೂಡ ಫುಲ್ಲು ಟಯರ್ಡ್ ಆಗಿದ್ದೀವಿ. ಸೊ ಎಂತ ಅದು ತಗೊಂಡೇನೇ ಇಲ್ಲ. ಎಲ್ಲ ಹುಡುಗಿ ವಾಯ್ಸ್ ಹಾಕಿಸ್ಬಿಟ್ಟಾರೆ, ಅವ್ರದ್ದೇ ಇರೋದು ವಾಯ್ಸ್. ಸೊ ಬನ್ನಿ, ನಮ್ಮ ದೋಸ್ತ ಹೆಂಗೆ ಕಾಯೆಲ್ಲ ಜೋಡಿಸ್ತಿದ್ದಾರೆ ತೋರಿಸ್ತೀನಿ. ಓಕೆ, ಬನ್ನಿ ಹೋಗೋಣ. ಇಲ್ಲಿ ನಮ್ಮ ದೋಸ್ತ ಕಾಯಿ ಜೋಡಿಸ್ತಾಳೆ ಅಂದರೆ ಮೊಬೈಲ್ ಏನು ಮದು ಹೆಂಗಂದದಪ್ಪ ಚಿಬ್ಬಿ. ಅಪ್ಪ ತುಂಬಕ್ಕ ಬೇಗ ಬೇಗ ಚಾರ್ಜ್ ಇರ್ಲಿವ? ಏನೂ ಇಲ್ಲ, ಚಾರ್ಜ್ 10% ಅದ. ಇದು ಮೈಕು. ಅಮ್ಮ ಮಗಳೆಲ್ಲ ತುಂಬುತ್ತವ್ರೆ. ಹಾಂ, ನೀಟಾಗಿ ತೆಗಿಯಲ್ಲ, ಅದಕ್ಕೆ. ಓಕೆ, ಇಷ್ಟೇ ದೋಸ್ತ ಆಗೋದು. ಇನ್ನು 12 ಗಂಟೆಯಿಂದ ಬೇರೆ ವ್ಲಾಗ್ ಮಾಡ್ತೀನಿ. ಸೊ ಇವಾಗ ಆಗೋದು ಇಷ್ಟೇ, ಆಗ್ತಿಲ್ಲ, ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ. ಸೊ ವ್ಲಾಗ್ನ 12 ಗಂಟೆ, ಇಟ್ ಮೀನ್ಸ್ 19/8/2026 19/8 ಆಗಸ್ಟ್ 2026 ಈ ದಿನದಿಂದ ಹೊಸ ವ್ಲಾಗನ್ನು ಹಾಕ್ತೀನಿ. ಎಷ್ಟು ಟಯರ್ಡ್ ಆಗಿದ್ದೀನಿ ಅಂದರೆ ಈವನ್ ಫೇಸ್ ವಾಶ್ ಕೂಡ ಮಾಡಿಲ್ಲ ನಾನು. ಅಂದರೆ ಬನಶಂಕರಿ ತಾಯಿ ದೇವಸ್ಥಾನಕ್ಕೆ ಹೋಗಿದ್ದು ನಾಮ ಇನ್ನೂ ಹಂಗೆ ಇದೆ ನೋಡಿ. ಅಪ್ಪ ಆಗ್ತಿಲ್ಲಪ್ಪ, ಕಾಲೆಲ್ಲ ಫುಲ್ ಪದ ಆಡ್ತಿದ್ದಾವೆ. ಓಕೆ, ನಾಳೆ ಫುಲ್ ದೇವ್ರಿಗೆಲ್ಲ ಡೆಕೋರೇಟ್ ಮಾಡಿದ್ದಾರೆ. ನಾಳೆ ಎಷ್ಟಾಗುತ್ತೆ ಅಷ್ಟು, ಮೇ ಬಿ ಜಾಸ್ತಿ ಜನ ಇದ್ದರೆ ಹಿಂಗೆಲ್ಲ ವ್ಲಾಗ್ ಮಾಡೋಕ್ಕಾಗಲ್ಲ. ವೀಡಿಯೋಸ್ ಮಾಡ್ಕೋತೀನಿ, ವೀಡಿಯೋಸ್ ಕ್ಲಿಪ್ಪು ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡ್ತೀನಿ. ಓಕೆನಾ? ಓಕೆ, ಸಿಗೋಣ ನಾಳೆ ವ್ಲಾಗಲ್ಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಬಾಯ್ ಬಾಯ್.